ಕನ್ನಡದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ. ಕಡಲ ಕೊರೆತಕ್ಕೆ 15 ಮನೆಗಳಿಗೆ ಆತಂಕ ಶುರುವಾಗಿದೆ. ಉತ್ತರ ಕನ್ನಡದ ಅಕೋಲದ ತರಂಗ ಮೆಟ್ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ಕಡಲ ಅಬ್ಬರಕ್ಕೆ ಮನೆ ಮರ ಕೊಚ್ಚಿ ಹೋಗಿದೆ. 2 ಕಿಲೋಮೀಟರ್ ವರೆಗೂ ಹೆಚ್ಚು ಪ್ರದೇಶಗಳಿಗೆ ಹಾನಿಯುಂಟಾಗಿದೆ. ಕಡಲ ಕೊರೆತಕ್ಕೆ ಶಾಶ್ವತ ಪರಿಹಾರವೇ ಇನ್ನೂ ಸಿಕ್ಕಿಲ್ಲ. ಯಾವಾಗ ಬೇಕಾದ್ರೂ ಮನೆ ಬೀಳೋ ಸಾಧ್ಯತೆ ಇದೆ. ದೊಡ್ಡ ಕಲ್ಲುಗಳನ್ನ ಹಾಕಿದ್ರೆ ಏನ್ ಪ್ರಯೋಜನ ಅಂತ ಸರ್ಕಾರದ ವಿರುದ್ಧ ಮೀನುಗಾರ ಮಹಿಳೆ ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಕನ್ನಡದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ. ಕಡಲ ಕೊರೆತಕ್ಕೆ 15 ಮನೆಗಳಿಗೆ ಆತಂಕ ಶುರುವಾಗಿದೆ. ಉತ್ತರ ಕನ್ನಡದ ಅಕೋಲಾದ ತರಂಗ ಮೆಟ್ ಗ್ರಾಮದಲ್ಲಿ ಉತ್ತರ ಜಿಲ್ಲೆಯಲ್ಲಿ ಮಳೆಯ ಅಬ್ಬರದ ಜೊತೆ ಸಮುದ್ರ ಕೊರತೆ ಕೂಡ ಭಾರಿ ಪ್ರಮಾಣದಲ್ಲಿ ನಡೀತಾ ಇದೆ. ಇದರಿಂದಾಗಿ ಜನಸಾಮಾನ್ಯರು ಅಂದರೆ ಸಮುದ್ರ ತೀರದಲ್ಲಿ ಯಾರು ನಿವಾಸಿಗಳಿದ್ದಾರೆ ಅವರು ನಮ್ಮ ಮನೆಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಾವು ನೋಡ್ಕೋಬೋದು. ಈಗ ನಾವು ಅಕೋಲದ ಧಾರವಾಡ ತರಂಗಮೆಟ್ ಪ್ರದೇಶದಲ್ಲಿದ್ದೇವೆ. ಸೊ ಇಲ್ಲಿ ಯಾವ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೋಡ್ಕೋಬೋದು ವೀಕ್ಷಕರೇ. ಇಲ್ಲಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಸಮುದ್ರ ಕೊರತೆ ಆಗಿರುವಂಥದ್ದು. ಪ್ರತಿ ವರ್ಷ ಇಲ್ಲಿ ಸಮುದ್ರ ಕೊರತೆ ಆಗಿದೆ. ಕಳೆದ ವರ್ಷವಾಗಿತ್ತು, ಅದಕ್ಕಿಂತ ಮುಂಚೆ ಕೂಡ ಹಾಗೆ ಆಗಿತ್ತು. ಆದರೆ ಇಲ್ಲಿನ ಆ ಸಂದರ್ಭದಲ್ಲಿ ಕಲ್ಲುಗಳು ಹಾಕಿದ್ರು. ಆ ಕಲ್ಲುಗಳು ಈಗ ಸಂಪೂರ್ಣವಾಗಿ ಏನೋ ಸಮುದ್ರ ಪಾಲಾಗಿದೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿದ್ರು. ಆ ಕಲ್ಲಿನ ತಡೆಗೋಡೆ ನಿರ್ಮಾಣ ಆಗಿದ್ರು ಆ ಕಲ್ಲುಗಳೆಲ್ಲವೂ ಈ ಬಾರಿ ಮತ್ತೆ ವಾಪಸ್ ಇಲ್ಲಿ ಸಮುದ್ರ ಪಾಲ ಆಗಿರುವಂಥದ್ದು. ಈಗ ಮತ್ತೆ ವಾಪಸ್ ಸ್ಥಳೀಯ ಆಡಳಿತ ಈ JCB ಮೂಲಕ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹಾಕ್ತಾ ಇರುವಂಥದ್ದು. ಈ ಹಿಂದೆ ಇದಕ್ಕೆ ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಉತ್ತಮ ತಡೆಗೋಡೆ ಮಾಡುವಂಥ ಏನೋ ಭರವಸೆಯೂ ಕೂಡ ಇಲ್ಲಿ ಸಚಿವರು ನೀಡಿದರು. ಆದರೆ ಆ ಭರವಸೆಯೂ ಈಡೇರಿಸಲಿಲ್ಲ. ಸೊ ಈಗ ಹಿಂದೆ ಏನಾಗಿತ್ತು, ಇಲ್ಲಿ 2 ಮನೆಗಳಿತ್ತು. ಆ ಮನೆಗಳು ಕೂಡ ಇದರಿಂದಾಗಿ ಕೊಚ್ಚಿ ಹೋಗಿತ್ತು. ಸೊ ಅಲ್ಲಿ ಮನೆಗಳು ಈಗ ಅವಶೇಷ ಆಗಿ ಉಳ್ಕೊಂಡಿದೆ. ಸೊ ಅಲ್ಲಿನ ಪಕ್ಕದಲ್ಲಿ ಇನ್ನೂ ಕೆಲವು ಮನೆಗಳಿವೆ, ಅವುಗಳು ಕೂಡ ಈ ಅಪಾಯದ ಸ್ಥಿತಿಯಲ್ಲಿ ಇರುವಂಥದ್ದು. ಇನ್ನು ನಮ್ಮ ಹಿಂದೆ ಇರುವಂತಹ ಏನು ಮನೆ ಇದೆ ಆ ಮನೆಯು ಕೂಡ ಅದೇ ರೀತಿಯಲ್ಲಿ ಅಪಾಯ ಸ್ಥಿತಿ ಇರುವಂಥದ್ದು. ಯಾಕಂದರೆ ಇನ್ನು ಈ ಕೆಳಗಿನ ಭಾಗದಲ್ಲಿ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಸೊ ಇಲ್ಲಿ ಬಿರುಕು ಬಿಟ್ಟು ಈ ಮನೆ ಹಿಂಭಾಗ ಯಾವಾಗ ಇಲ್ಲಿ ಏನು ಸಮುದ್ರ ಪಾಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂಥ ಪರಿಸ್ಥಿತಿ ಇದೆ. ಇಲ್ಲ ಯಾವುದೇ ಕ್ಷಣದಲ್ಲಿ ಕೂಡ ಈ ಮನೆ ಕೂಡ ಉರುಳ್ಬೋದು ಅಂಥ ಪರಿಸ್ಥಿತಿ ಇರುವಂಥದ್ದು. ಸೊ ಇಲ್ಲಿ ಇರುವಂಥದ್ದು ಬಡ ಮೀನುಗಾರರು. ಸೊ ಅವರಿಗೆ ಬೇರೆ ಕಡೆಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ನಿಲ್ಕೊಂಡು ಸಾಕಷ್ಟು ಏನು ಸರ್ಕಾರ ಹಾಗೂ ಜನಪ್ರತಿನಿಧಿಗಳಲ್ಲಿ ಒಂದು ಮನವಿ ಕೂಡ ಮಾಡಿದರು. ಆದರೆ ಈವರೆಗೆ ಅವರ ಮನವಿ ಯಾವ ರೀತಿಯಲ್ಲಿ ಏನು ಫಲಪ್ರದ ಆಗಲಿಲ್ಲ. ಇವರಿಗೆ ಯಾವುದೇ ಸ್ಪಂದನೆ ಕೂಡ ದೊರಕಿಲ್ಲ. ನಾವು ನೋಡ್ಬೋದು ಈಗ ಕೆಳಗಿನ ಭಾಗ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಬಿರುಕು ಮೂಡಿರುವಂಥದ್ದು. ಯಾವುದೇ ಕ್ಷಣ ಇಲ್ಲಿ ಏನು ಸಂಪೂರ್ಣವಾಗಿ ಕೆಳಗೆ ಬೀಳುವ ಸಾಧ್ಯತೆ ಇದೆ. ಇಲ್ಲಿ ತೆಂಗಿನ ಮರ ಕೂಡ ಈಗಾಗಲೇ ಬೀಳುವ ಎಲ್ಲ ಪರಿಸ್ಥಿತಿ ಕೂಡ ಇದೆ. ಹಾಗೆ ಪ್ರತಿ ವರ್ಷ ಸಾಕಷ್ಟು ಇಲ್ಲಿ ತೆಂಗಿನ ಮರಗಳು ಈಗ ಏನು ಸಮುದ್ರ ಫಲ ಆಗ್ತಾ ಇರುವಂಥದ್ದು. ಅಮ್ಮ, ಇಲ್ಲಿ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ? ಪ್ರತಿ ವರ್ಷ ಇಲ್ಲಿ ಸಮುದ್ರ ಕೊರತೆ ಆಗ್ತಿದೆಯಲ್ಲ? ವರ್ಷ ಗಂಭೀರವಾಗಿರ್ತದೆ. ತುಫಾನಾಗಿ ಮತ್ತೆಲ್ಲ ನೀರೆಲ್ಲ ಮೇಲೆ ಬಂದು ಹೋದ ವರ್ಷ ತನಕ ಅಲ್ಲೇ ನೀರು ಮನೆ ಬಿದ್ದು ಹೋಗಿತ್ತು. ಆದರೆ ಏನು ಇದು ಮಾಡಲಿಲ್ಲ. ನಮಗೇನಾದರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.